ಜರ್ಸಿ ನಂಬರ್ 7 ರಿಂದ ಮೊದಲನೇ ದಾವಣಗೆರೆ ಟೀಮಿಂದ ಉತ್ತಮವಾದ ನಿರ್ವಹಣೆ ಮಾಡ್ತಾ ಇದ್ದಾರೆ ದಾವಣಗೆರೆ ಟೀಮ್. ಜರ್ಸಿ ನಂಬರ್ 1 ಸಂಜೀವ್ ನಗರ್ ಬಾಯ್ಸ್ ತಂಡದಿಂದ ಮಾಳವಣ್ಣ ಅವರು ರೇಡರ್ ಮಾಡ್ತಾ ಇದ್ದಾರೆ. ಅಂಕವಿಲ್ಲ ಎರಡು ತಂಡಕ್ಕೆ. ಯಾವುದೇ ಸೇಫ್ ರೈಡಿಗಾಗಿ ಮೊರೆಹೋಗಿದ್ದಾರೆ ಎರಡು ತಂಡಗಳು. ಕಾದು ನೋಡೋಣ ಎರಡನೇ ದಾಳಿಯಲ್ಲಿ. ಅದ್ಭುತವಾದ ಚಾಕಚಕ್ಯತೆ ರೈಡರ್ ಅವರಿಂದ. ಯಾವುದೇ ಅಂಕವಿಲ್ಲ. ಸಂಜಯ್ ನಗರ್ ಬಾಯ್ಸ್ ತಂಡದಿಂದ ಮತ್ತೊಮ್ಮೆ ದಾಳಿ. ಜರ್ಸಿ ನಂಬರ್ 009 ಅದ್ಭುತವಾದ ಹುಲಿ ಹೊಂಟಿದೆ. ಚೇತನ್ ಅವರಿಂದ ಚೇತನ್ ಅವರು ದಾಳಿಗಳಿದ್ದಾರೆ. ಕಾದು ನೋಡೋಣ. ಈಗಾಗಲೇ ಕಾಮೆಂಟ್ರಿಯನ್ನು ಮಾಡಿರೋ ಮೂಲಕ ಕನ್ನಡಿಯ ಜನರ ಮನಸ್ಸನ್ನ ಗೆದ್ದಿರ್ತಕ್ಕಂಥ ಚೇತನ್ ಅವರು ಈ ಕಬಡ್ಡಿಯಲ್ಲಿ ಏನ್ ಮಾಡ್ತಾರೆ ಅನ್ನೋದನ್ನು ಕಾದು ನೋಡೋಣ. ವಾ ಅಂದಂತೆ ನಾನು ಕಬಡ್ಡಿಯಲ್ಲಿ ಕೂಡ ಕಮ್ಮಿಲ್ಲ ಎಂದಂಕ ಇವತ್ತು ಅಂಕದೊಂದಿಗೆ 2-0 ಧವಲ್ ಮಲ್ಲಿಕ್ 0 ಸಂಜಯ್ ನಗರ್ ಬಾಯ್ಸ್. ಒಳ್ಳೆವಾದ ಉತ್ತಮ ರೈಡಿಂಗ್ ಮಾಡ್ತಾ ಇದ್ದಾರೆ ಸಂಜಯ್. ಎಲ್ಲ ಕೊಟ್ಟಿರತಕ್ಕಂಥ ಜರ್ಸಿಗಳು ಪ್ರತಿಯೊಂದು ಕೂಡ ಅದ್ಭುತ ಆಟ. ಮೆಸ್ಸಿ, ಸಚಿನ್ ತೆಂಡೂಲ್ಕರ್ 23 ಇಂದ ಚೇತನ್ ಅವರಿಂದ ಉತ್ತಮವಾದ ರೈಡಿಂಗ್ ಆಗ್ತಾ ಇದೆ. ಮತ್ತೊಮ್ಮೆ ದಾಳಿಗಿಡದ ಚೇತನ್. ಎರಡನೇ ದಾಳಿಯಲ್ಲಿ ನೋಡೋಣ, ಕಾದು ನೋಡೋಣ. ಮಳೆ ಇಲ್ಲದ ಬೆಳೆ ಇಲ್ಲ. ಅದ್ಭುತವಾದ ಚಾಕಚಕ್ಯತೆ, ಪಾದದ ಚಲನೆಯ ಕಬಡ್ಡಿಯ ಒಂದು ಸ್ಟಾರ್ಟ್ ಆಗಿರಬಹುದು. ಯಾವುದೇ ಅಂಕವಿಲ್ಲ. 0-2 ದಾವಣ ಬಳಿಕ ತಂಡ 2 ಅಂಕಗಳ ಮುನ್ನಡೆಯಲ್ಲಿದೆ. ಸಂಜಯ್ ನಗರ 0. ಜರ್ಸಿ ನಂಬರ್ 01 ಎರಡೂ ತಂಡಗಳು ಕೆಂಬಾವಿಯ ಯುವಕ ಮಿತ್ರ ತಂಡಗಳು. ಮತ್ತೊಮ್ಮೆ ಮೂರನೇ ದಾಳಿಯಲ್ಲಿ ಚೇತನ್. ಕಾದು ನೋಡೋಣ. ಜರ್ಸಿ ನಂಬರ್ 23 ಚೇತನ್ ಅವರಿಂದ ಒಳ್ಳೆ ಸೆಂಟರ್ ಆಗ್ತಾ ಇದೆ. ಅದ್ಭುತವಾದ ಪ್ರದರ್ಶನ, ಯಾವುದೇ ಅಂಕವಿಲ್ಲ. ಒಳ್ಳೆ ಸಿಕ್ಕಂತ ಮೀನಿನಂತಾಗಿದೆ. ಈ ರೈಡಲ್ಲಿ ಏನಾಗುತ್ತದೆ ಎಂದು ಕಾದು ನೋಡೋಣ. ಆಟದಲ್ಲಿ ಕೂಡ ಒಳ್ಳೆ ಒಂದು ಸ್ಪೋರ್ಟ್ಸಿನ ವ್ಯಕ್ತಿ ತರ ಕಾಣ್ತಾ ಇದ್ದಾರೆ. ಅವ್ರ ಆಟ ನೋಡಿದ್ರೆ ಅವರು ಜರ್ಸಿ ನಂಬರ್ 9. ದಯವಿಟ್ಟು ನೀವು ಅಂಕಗಳಿಗೆ ಮತ್ತೆ ನಾವು 2 ಅಂಕಗಳ ಮುನ್ನಡೆಯನ್ನು ಹೆಚ್ಚಿಸಿಕೊಂಡಂತ ದಾವಲ್ ಮಲ್ಲಿಕ್ ತಂಡ. ಅದ್ಭುತವಾದ ಹಿಡಿತ, ಟ್ಯಾಕಲ್. ವೇಟ್ ಬೇಗ ಹೋಗ್ಬೇಕು. ಔಟ್ ಆದವರು. ರೌಂಡ್ ಚೇಂಜರ್. ಚೇತನ್ ಮೊದಲ ಅವಧಿಯ ಮುಕ್ತಾಯದಿಂದ ಮೊದಲನೇ ರೈಡ್ ಜರ್ಸಿ ನಂಬರ್ ರೈಡಿಂಗ್ ಮಾಡ್ತಾ ಇದ್ದಾರೆ. ಒಂದು ಹಂತದಲ್ಲಿ 3-3 ಸಮಗ್ರ ಪ್ರದರ್ಶನ ನೀಡತಕ್ಕಂಥ ತಂಡ ಈಗ 3 ಅಂಕಗಳ ಮುನ್ನಡೆಯಲ್ಲಿ ಸಾಗುತ್ತಿದೆ ಧವಲ್ ಮಲ್ಲಿಕ್ ತಂಡ. ಕಾದು ನೋಡೋಣ. ಸಂಜಯ್ ನಗರ್ ಬಾಯ್ಸ್ ಏನಾದರೂ ಅಷ್ಟೇ ದಾಳಿಗಳಿದ್ದಾರೆ. ಜರ್ಸಿ ನಂಬರ್ 3 ಈ ಸಲ ಧವಲ್ ಮಲ್ಲಿಕ 7, ಸಂಜಯ್ ನಗರ 3. ಒಂದು ಧವಲ್ ಮಲ್ಲಿಕ ಟೀಮನ್ನು ಉತ್ತಮವಾದ ಅಂಕದೊಂದಿಗೆ ತಾವು ಪಂದ್ಯವನ್ನು ಮುನ್ನೆತ್ತರಕ್ಕೆ ಒಯ್ಯುತ್ತಿದ್ದಾರೆ. ಚೇತನ್ ಅವರಿಂದ ಉತ್ತಮವಾದ ರೈಡಿಂಗ್ ಆಗ್ತಾ ಇದೆ. ಆದ್ರೂ ಕೂಡ ಅವರ ಮೈಕಲ್ಲಿ ಅಷ್ಟೇ ಚಳಿ ಬಿಡಿಸಿದ್ರಪ್ಪ ಮಾಡಿದ್ದೆ ನಾನು. ಇದರಲ್ಲಿ ಕೂಡ ಚಳಿ ಬಿಡ್ಸಂಗ್ ಕಾಣಕತ್ತಾರೆ. ಉತ್ತಮವಾದ ರೈಡ್ ಮಾಡ್ತಾ ಇದ್ದಾರೆ.
ಚೇತನ್ ಅವರಿಂದ. ಸಿಸಿ ಬಾಯ್ ಸಂಜಯನಗರ ಬಾಯ್ಸ್ ಕಾದು ನೋಡೋಣ. ಡೂ ಆರ್ ಡೈ ರೈಡ್. ಅಣ್ಣ ಆದ್ರೂ ಅದು ಭಾರಿ ಚಕಮುಖದಿಂದ ಆಡುತ್ತಿದ್ದಾನೆ. ರೈಡ್ ಆಗಿತ್ತು, ಅದಕ್ಕಾಗಿ ರೈಡ್ ರೌಂಡ್ ಘೋಷಣೆ ಆಗಿದೆ. ದಾವಲ್ ಮಲಿಕ 9, ಸಂಜಯ್ ನಗರ ಸೂಪರ್ ಟ್ಯಾಕಲ್ ಅವಕಾಶ ಇದೆ. KGF ಮುದ್ನೂರು ವರ್ಸಸ್ ಗ್ರಾಮ ದೇವತೆ ಕಡಕಲ್ ಟೀಮ್, ಎರಡು ಟೀಮ್ ಬಂದು ತೂಕ ಮಾಡಿಕೊಳ್ಬೇಕು. ದಯವಿಟ್ಟು ಎಲ್ಲಿದ್ರು ಬರ್ಬೇಕು, ಪದೇ ಪದೇ ಹೇಳಕ್ಕಾಗಲ್ಲ. ಮಂಜು ಮುದ್ನೂರು ನಿಮ್ ಟೀಮ್ ಸಮೇತ ತೂಕ ಮಾಡ್ಕೊಂಡ್ಬಿಡ್ರಿ ನೀವು. ಮದುಮಕ್ಕಳ ತರ ಬರ್ತಾ ಇದ್ದಾರೆ. ಥಂಡಿ ಎಷ್ಟೊತ್ತಂಗ ಹೇಳಿದ್ರೆ ಈಗ ತಿಂಡಿ ಆಟ ಮುಗಿಸ ಥಂಡಿ ಮುಗಿಸ್ಕೊಂಡ್ಬಿಡ್ತಾರ ಅವರು. ಯಾಕೋ 3ಕ್ಕೆ ಸ್ಟಿಕನ್ ಆದಂತಿದೆ ಸಂಜಯನಗರ ತಂಡ. ಚೇತನ್ ಕುಮಾರ್ ಅವರು ಇದ್ರಲ್ಲ, ಅದಕ್ಕೆ ಮುಟ್ಲೇ ಬೇಡ ಅಂತ. ನಾನು ಇಡ್ಲೇ ಬೇಡ ಅಂತ ಅವ್ರು ಅಂತಾರೆ. ನಾವು ಏನ್ ಮಾಡ್ತಾರ ಅಂತ ನಾವು ಕೂತೀವಿ. ಒಂದು ತಿಳಿಯೋದು ಸಂಜಯ್ ನಗರ ಅವರಿಂದ ಒಳ್ಳೆ ಉತ್ತಮವಾದ ರೇಟ್ ನಡೀತಾ ಇದೆ. ಅಣ್ಣ ಈಸಿ ಪಾಯಿಂಟ್ ಇದೆ. 4-10 ಸೂಪರ್ ಟ್ಯಾಕಲ್ ಚೇತನ್ ಅವರಿಂದ. ವಾವ್, ಒಳ್ಳೆ ಒಂದು jumping ಆಗಿ ಪ್ರಯತ್ನ, ಆದರೆ ವಿಫಲ ಯತ್ನ. ಸೂಪರ್ ಟ್ಯಾಕಲ್ ಚೇತನ್ ಅವರು ಸಂಜಯನಗರ ಒಳ್ಳೆ ಜಂಪಿಂಗ್ ಮಾಡಿದ್ರು ಅವರು. ಜಂಪಿಂಗ್ ಸೂಪರ್ ಟ್ಯಾಕಲ್ ಆನ್. ಬಾ ಏನ್ ಅನ್ಸು ಕೊನೆಯ ಆಟಗಾರ ಸಂಜಯನಗರ ತಂಡದಲ್ಲಿ ಏನಾದರೂ ಅಚ್ಚರಿ ಫಲಿತಾಂಶ ನೀಡಿದರೆ ಮಾತ್ರ. ಆದರೂ ಸಮಯಾವಕಾಶ ಬಹಳಷ್ಟು ಕಡಿಮೆ ಇದೆ. ಒಳ್ಳೆ ಈ ಒಂದು ಚೇತನ್ ಅವರಿಂದ ಒಳ್ಳೆ ಒಂದು ಜಂಪಿಂಗ್ ಮಾಡ್ತಾ ಇದಾರೆ. ಬಹಳ ಜಂಪಿಂಗ್ ಪ್ರಾಕ್ಟೀಸ್ ಮಾಡಿದ್ರು ಅನಿಸ್ತ ಚೇತನ್ ಅವರು. ವಾವ್, ಈ ಸಲ ಜಂಪಂಗ್ ಆಗಿಬಿಡ್ತೀವಿ. ಏನ್ರಿ ಇದು? ಹೋಗ್ತೀನಂದ್ರು ಅವರು, ನಾವು ಅಡ್ಡ ನಿಂತಿದ್ದೀವಿ, ಅದು ಹೆಂಗ್ ಹೋಯ್ತೀಯ ಅಂದ್ರು ಅವರು. ರೆಡಿ